ತಿರುಪತಿಯ ಟಿಟಿಡಿ ದೇವಸ್ಥಾನದಲ್ಲಿ ಭದ್ರತೆ ಸರಿ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಹೇಳ್ತಾ ಇದೆ. ಭದ್ರತಾ ವೈಫಲ್ಯ ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಗೋವಿಂದರಾಜಸ್ವಾಮಿ ದೇಗುಲದ ಗೋಪುರವನ್ನು ಹತ್ತಿ ಒಬ್ಬ ಕುಡುಕ ಮಂಗಾಟ ಆಡಿದ. ಗೋಡೆ ಹಾರಿ ಗೋಪುರದ ಕಲಶಗಳನ್ನು ಕೀಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಕುಡುಕನನ್ನ ಕೆಳಗಿಳಿಸೋದಕ್ಕೆ ಅಧಿಕಾರಿಗಳು ಪರದಾಡ್ಬಿಟ್ಟಿದ್ದಾರೆ. 3 ಗಂಟೆ ಕಾಲ ಸರ್ಕಸ್ ಮಾಡಿದ್ದಾರೆ. ಕೊನೆಗೆ ಅವನನ್ನು ಇಳಿಸಿದ್ರು. ಕೊನೆಗೂ ಸಿಬ್ಬಂದಿ ನಿನ್ನೆ ರಾತ್ರಿ ಸ್ವಾಮಿಗೆ ಏಕಾಂತ ಸೇವೆ ವೇಳೆ ದೇಗುಲಕ್ಕೆ ಈತ ಎಂಟ್ರಿ ಕೊಟ್ಟಿದ್ದ. ಆರೋಪಿ ತಿರುಪತಿಯನ್ನು ಈಗ ವಶಕ್ಕೆ ಪಡೆದಂತಹ ಪೊಲೀಸರು ನಿಜಾಮಾಬಾದ್ ಜಿಲ್ಲೆ ಪೆದ್ದಮಲ್ಲ ರೆಡ್ಡಿ ಕಾಲೋನಿಯ ನಿವಾಸಿ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಆತ ಕುಡ್ಕ ಪೂರ್ತಿ ಕುಡ್ದಿದ್ದ. ಅದೇನು ಅನ್ನಿಸ್ತೋ ಏನೋ, ಸೀದಾ ಗೋಪುರ ಏರಿದಾನೆ. ಅಲ್ಲಿದ್ದಂಥ ಕಳಶಗಳನ್ನು ಕೀಳೋದಕ್ಕೆ ಪ್ರಯತ್ನಿಸಿದಾನೆ. ಪೊಲೀಸರು ಬಂದರು. ಅಲ್ಲಿನ ಅಧಿಕಾರಿಗಳು ಕೂಡ ಅವನನ್ನು ಇಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಕೊನೆಗೆ 3 ಗಂಟೆ ಬೇಕಾಯಿತು ಇವನನ್ನು ಕೆಳಗಿಳಿಸಿ ಕರ್ಕೊಂಡು ಹೋಗೋದಕ್ಕೆ ಅರೆಸ್ಟ್ ಮಾಡಿ. నువ్వు ఎందుకు ఎక్కావు పైకి? ఆడ దేవుడి పైకి ఎక్కడం కరెక్ట్ కాదు కదా, తప్పు కదా. తప్పు కదా అట్లా, మరి ఎందుకు ఎక్కావు అట్లా? అట్లా తప్పు కదా, అట్లా అట్లా ఎక్కకూడదు కదా. ఫుల్ ఇస్తే కానీ దిగనన్నావంట, ఫుల్ ఇస్తే కానీ దిగనన్నావంట. 90 మంది అడిగినావా? దేవుడి పైకి ఎక్కడం కరెక్ట్ కాదు కదా, తప్ప కదా. ನೋಡಿ, ಅವನ್ನ ಕೇಳ್ತಾ ಇದ್ದಾರೆ, ಇದನ್ನ ಮಾಡೋದು ತಪ್ಪಲ್ವೇನೋ ಅಂತ ಕೇಳಿದ್ರೆ ಹೌದೌದು ತಪ್ಪೇ ಅಂತಾನೆ ಒಪ್ಕೊಂಡು ಹೋಗ್ತಾ ಇದ್ದಾನೆ. ತಪ್ಪೇ కదా. ನೋಡಿ, 2 ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಆ ಗೋಪುರದ ಮೇಲೆ ಹತ್ತಿ ಆ ಕಳಶಗಳನ್ನು ಕೀಳುವಂಥ ಪ್ರಯತ್ನ ಮಾಡ್ತಿರೋದು, ಇನ್ನೊಂದು ಕಡೆ ಆತನನ್ನು ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಹಾಗಾದರೆ ಇಲ್ಲಿ ಭದ್ರತೆ ಎಷ್ಟು ಮಡಿಗಿದೆ? ಹಾಗಾದರೆ ಹಿಂಗೆ ಯಾರೋ ಒಬ್ಬ ಕುಡುಕ ಬಂದು ಗೋಪುರದ ಮೇಲೆ ಹತ್ತುತ್ತಾನೆ ಕಳಶಗಳನ್ನು ಕೀಳೋದಕ್ಕೆ ಅಂತ ಹೇಳಿದ್ರೆ, ಹಾಗಾದ್ರೆ ಸೆಕ್ಯೂರಿಟಿ ಇದ್ದು ಕೂಡ ಏನು ಪ್ರಯೋಜನ ಆಯ್ತು ಇಲ್ಲಿ ಅನ್ನುವಂಥದ್ರ ಬಗ್ಗೆ, ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ.